ಏಕೆನ್ನ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಡಿಸದೆನೆ, ಕೊನೆಗಾಡಿಸದೆನೆ. ಶೋಕಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ, ಶೋಕಸಾಗರದೊಳಗೆ ಪರಮಾತ್ಮ. ಹರಿಯು ಪೇಳಿದ ಜನನದ ರಹಸ್ಯವಾ, ಹರಿಯು ಪೇಳಿದ ಜನನದ ರಹಸ್ಯವಾ, ದೇವಿಯು ಎನ್ನ ಜನನಿ ಎನ್ನುವ ಪರ್ಯ, ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ಹೋದರೆ ನಿನ್ನ ಜನ್ಮದ ರಹಸ್ಯವು ತಿಳಿಯುವುದೆಂದು ನನಗೆ ಪರಮಾತ್ಮನು ಆಜ್ಞಾಪಿಸಿರುವೆನು. ಹೇ ಭಗವಾನ್ ಭಾಸ್ಕರ, ಪ್ರತಿದಿನವೂ ಪ್ರತಿಕ್ಷಣವೂ ಸೃಷ್ಟಿಯ ಹಾಗು ಹೋಗುಗಳನ್ನು ನೋಡುತ್ತಿರುವನು ನೀನೊಬ್ಬನೇ. ನಿನಗೆ ನನ್ನ ಜನ್ಮದ ರಹಸ್ಯವನ್ನು ತಿಳಿದಿರಬೇಕು. ದಯಮಾಡಿ ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿಕೊಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದಿನಕರ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ, ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ, ಶ್ವೇತಪದ್ಮಧರಂ ದೇವಂ ತಮಸೂರ್ಯಂ ಪ್ರಣಮಾಮ್ಯಹಂ, ತಮಸೂರ್ಯಂ ಪ್ರಣಮಾಮ್ಯಹಂ.
ಅರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೆ. ಅರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೆ. ಮನದಿ ಕೂಡಿದ ಅಂಧಕಾರವ ಪರಮೇಶ್ವರ ಮನದಿ ಮೂಡಿದ ಅಂಧಕಾರ ಬೆಳಗಿಸಿದು ಬಾಕರ ಅರಿಯಲಾರ ದೂರ ಸಂದೇಹ. ಪರಮಾತ್ಮ ಬಂಧು ಬಾಂಧವ ಎಂಬ ಪಾಶ ಸಿಲುಕಿನೊಂದೇ ಸಿಂಧು ತಾಪವೇ. ಹೇ ಭಾಸ್ಕರ ಬಂಧು ಬಾಂಧವ ಎಂಬ ಪಾಶ ಸಿಲುಕಿನೊಂದೇ ಸಿಂಧು ತಾಪ. ಶೋಧನೆಯ ಧೈರ್ಯದೆ ಪರಮಾತ್ಮ ಶೋಧನೆಯ ಧೈರ್ಯ ಶಾಂತಿ ನೀಡು ಶ್ಯಾಮಲಾಂಗ. ಶಾಂತಿ ನೀಡು ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೆ. ಹರಿಯಲಾರ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು ಈ ಕರ್ಣನ ಏಕಾಗ್ರತೆಯನ್ನು ಭಂಗಪಡಿಸಿದ ತಾವು ಯಾರು ಜನನಿ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನಪ್ಪ. ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಅಮ್ಮ ಕುಂತಿ, ಆ ಪಾಂಡವರ ರಾಜಮಾತೆ, ಕುಮಾರ, ಈ ಕರ್ಣನ ಪ್ರಾಣದಾತೆಯೇ, ಇದೋ ಈ ಕರ್ಣನ ಪ್ರಥಮ ಪ್ರಣಾಮಗಳನ್ನು ಸ್ವೀಕರಿಸುತ್ತಾಯೇ. ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯೋ. ಅಮ್ಮ ಅಮ್ಮ ನದಿಯೊಳಗೆ ನೂಕಿರೆ ಮಾತೆಯೇ ಮಮತೆ ಸಿಲದ. ನದಿಯೊಳಗೆ ನೂಕಿರೆ ಮಾತೆಯೇ ಮಮತೆ ಸಿಲದ. ನದಿಯೊಳಗೆ ನೂಕಿರೆ ಅಮ್ಮ
ಜನಿಸಿದಾಕ್ಷಣ ಕರುಣೆ ತೋರೆದೋ ಅಮ್ಮ ಜನನಿ ಅಮ್ಮ ಜನಿಸಿದಾಕ್ಷಣ ಕರುಣೆ ತೋರೆದೋ ಜನಿಸಿದಾಕ್ಷಣ ಕರುಣೆ ತೋರೆದೋ ಝಲದೊಳೆಸೆದೋ ಹತ್ಯೆಗೈಯಲು ಹೇ ಪರಮೇಶ್ವರ ಜನಿಸಿದಾಕ್ಷಣ ಕರುಣೆ ತೋರೆದೋ ಝಲದೊಳೆಸೆದೋ ಹತ್ಯೆಗೈಯಲು ತಂದನೆ ನೀತಿ ಅಂದು ನಿನಗೆ ಅಮ್ಮ ಕಂದನೆ ನೀತಿ ಅಂದು ನಿನಗೆ ನಾನು ಗೈದ ಪರಾಧವೇನದು ಅಮ್ಮ ನಾನು ಗೈದ ಅಪರಾಧವೇನದು ನದಿಯೊಳಗೆ ಹೋಗಿದೆ ಹಾಗೆಯೇ ಮಮತೆ ನದಿಯೊಳಗೆ ಹೋಗಿದೆ ಜನನಿ ಹೇ ಭಗವಾನ್ ಭಾಸ್ಕರ ಮಂದ ಭಾಗ್ಯಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಅಮ್ಮ ಜನನಿ ಅಮ್ಮ ಮಂದ ಭಾಗ್ಯಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಸೂತನೆಂಬ ಸಿಂಹನೆಯೋಳು ಸಿಲುಕಿ ಬಹಳ ನೊಂದೆನೋ ಸೂತನೆಂಬ ಸಿಂಹನೆಯೋಳು ಮುಳುಗಿ ಬಹಳ ನೊಂದೆನೋ ಹಡೆದ ಜನನಿ ಜನಕರಾರು ಎಂದು ಕಂಬನಿಗಾರೆದೆನೋ ಎಂದು ಕಂಬನಿಗಾರೆದೆನೋ ನದಿಯೊಳಗೆ ಹೋಗಿದೆ ಹಾಗೆಯೇ ಮಮತೆ ನದಿಯೊಳಗೆ ಹೋಗಿದೆ ಅಮ್ಮ ಜನನಿ ಕೀರ್ತಿಶಾಲಿಯಾಗ ಎಂತಹ ಕೀರ್ತಿಯಮ್ಮ ನನ್ನದು. ಜನಿಸಿದ ಮರುಕ್ಷಣವೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ?
ಅಯ್ಯೋ, ಅಲ್ಲಿರುವ ಜಲಚರಾದಿಗಳಾದರೂ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟವೆ. ಅಮ್ಮ ಅಮ್ಮ, ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿಸಲಿವೆ. ಹೀಗಿರುವಾಗ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಏಕೆ ಕಲ್ಯಾಣವಾಗದೆ ಕಂದನನ್ನು ಹಡೆದೆನೆಂಬ ಕಾರಣಕ್ಕೆ ಅಯ್ಯೋ ನನ್ನನ್ನು ನೆದೆಗಿರಿಪಿಸಿದೆಯಾ ಮಾತೆ? ಒಮ್ಮೆ ಆ ನವಜಾತ ಶಿಶುವನ್ನು ಜೀವಂತವಾಗಿಸುವ ಬದಲು ತನ್ನ ಈ ಕರಗಳಿಂದ ಆ ಮಗುವನ್ನು ಕೊಂದು ಅನಂತರ ನದಿಗಿರಿಪಿಸಿದರೆ ಎಷ್ಟೋ ಒಳಿತಾಗುತ್ತಿತ್ತು. ಸುಮ್ಮನೆ ಜೀವಂತವಾಗಿಸಿ ನನ್ನನ್ನು ಏಕಮ್ಮ ಈ ಸೂತನೆಂಬ ಸುಳಿಗೆ ತಳ್ಳಿದ ತಾಯಿ. ಪಾಂಡುವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ನನ್ನನ್ನೇಕೆ ದೂಡಿದೆ? ಅಲ್ಲದೆ ಈ ಕರ್ಣಾರ್ಜುನರ ಮಧ್ಯೆ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ಮಾತೆ? ಸೃಷ್ಟಿಸಿದೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ಈ ರೀತಿ ನಾನು ದೂಷಿಸಿದರೆ ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮತೆ ಬಂದಿತ್ತಿಲ್ಲ, ಕರುಣೆ ತೋರಿದಿಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ ಮಾ? ಕಂದ
ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ. ಅಮ್ಮ, ಇದುವರೆಗೂ ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ ಪುತ್ರ. ಜನನಿ, ಈಗ ತಾನೇ ಶ್ರೀಕೃಷ್ಣನಿಂದ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆ. ಓಹೋ, ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಅದೆಷ್ಟು ಸಂಕಟ ಪಟ್ಟೆಯೋ, ಇವಕ್ಕೆಲ್ಲವೂ ನಾನೇ ಕಾರಣನು. ನನ್ನನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸು ಪುತ್ರ. ಅಡೆ ದಾತೆ ಅಮ್ಮ, ಅಮ್ಮ ಜನನಿ, ಅಡೆದಾತೆ ನೀನೇ ನಮ್ಮ ನಿನ್ ಒಡಲ ಸುತ ನಾನೇ ನಮ್ಮ ಜನನಿ. ಅಮ್ಮ ಜನನಿ, ಅಡೆದಾತೆ ನೀನೇ ನಮ್ಮ ಒಡಲ ಸುತ ನಾನೇ ನಮ್ಮ ಅಮ್ಮ ಜನನಿ. ಮಾತೆ, ಇಷ್ಟು ದಿನಗಳ ಮೇಲಾದರೂ ಮಗನಿಂದ ಮಮತೆ ಬಂದಿತೇ ಇಲ್ಲ. ಎತ್ತ ತಾಯಿ ಸೇವೆ ಗೈವ ಮಾರ್ಗ, ಎತ್ತ ತಾಯಿ ಸೇವೆ ಗೈವ ಭಾಗ್ಯ, ಇತ್ತನೆ ದೇವವರೆಣ್ಯ ಆಹನಾನೆಂತ ಧನ್ಯ. ಅಮ್ಮ ಜನನಿ, ಅಡೆದಾತೆ ನೀನಮ್ಮ ನಿನ್ ಒಡಲ ಸುತ ನಾನೇ. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಸುಯೋಗ ನನಗೆ ದೊರೆತದಲ್ಲ ತಾಯಿ. ಅಮ್ಮ, ಕುಮಾರ್, ಹಾಗಿದ್ದು ಆಗಿ ಹೋಯಿತು, ಆದದ್ದು ಹಾಗೆ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ಸಂತೋಷದಿಂದ ಬಾಳುವಂತೆ ಸೌಭ್ರಾತ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ. ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ಅಮ್ಮ, ಹೆತ್ತ ತಾಯಿಯಾದ ನಾನೇ ಬಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವನು ಪುತ್ರ. ಪಾಂಡವರ ಮೇಲೆ ವೈರತ್ವವನ್ನು ಕಡೆ ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಲ್ಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಹಾಗಲಾರದು ತಾಯಿ. ಕುಮಾರ, ಅಮ್ಮ, ನಿಶ್ಚಯ ಕರ್ಣ, ನೀನು ಹೇಳುತ್ತಿರುವ ಮಾತುಗಳು ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಇರಬಹುದು. ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಪುತ್ರ? ಅಮ್ಮ, ಪಡಬೇಡವೇ? ಇಷ್ಟು ದಿನಗಳ ಮೇಲಾದರೂ ಇದುವರೆಗೂ ಆ ಪಾಂಡವರು ನನ್ನ ಸಹೋದರಾಭಿತ ಪಕ್ಷದಲ್ಲಿ, ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಹೆಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಅದು ಪುನಃ ಚಿಗುರುವುದೇ ತಾಯಿ.
ಭಯವೆಂತು ಜನನಿ ನಿಮಗೆ ಶ್ರೀಹರಿಯು ಪಾಂಡವರ ನರವಿಗಿರಲು ಭಯವೆಂತು ಜನನಿ ನಿಮಗೆ ಶ್ರೀಹರಿಯು ಪಾಂಡವರ ನರವಿಗೆ ಬಿಡುತ್ತಿಂತೆ ಜನನಿ ಮನದೆ ಬಿಡುತ್ತಿಂತೆ ಜನನಿ ಮನದೆ ಸ್ವಯಂ ಮೊರದಿ ಶ್ರೀಹರಿಯು ಪಾರ್ಥನಾ ಪರವಹಿಸಿ ಸ್ವಯಂ ಮೊರದಿ ಶ್ರೀಹರಿಯು ಪಾರ್ಥನಾ ಪರವಹಿಸಿ ದ್ರೌಪದಿಯ ಪಾಂಡವರ ಪತ್ನಿಯಾಗಿಸಿದ ಸಮರದಲ್ಲಿ ದುರುಳಗರ ತಂದಲ ದೇಹವನು ಸಮರದಲ್ಲಿ ದುರುಳಗರ ತಂದಲ ದೇಹವನು ಸಿಗಿವ ಸಂಜ್ಞೆಯ ತೋರಿ ಭೀಮನನು ಕಾಯ್ದ ಸಿಗಿವ ಸಂಜ್ಞೆಯ ತೋರಿ ಭೀಮನನು ಕಾಯ್ದ ಮಹಿಮ ಶ್ರೀ ಕೃಷ್ಣನು ನಿಮಗೆ ನೆರವಾಗಿರಲು ಭಯವೆಂತು ಜನನಿ ನಿಮಗೆ ಶ್ರೀಹರಿಯು ಪಾಂಡವರ ನರವಿಗಿರಲು ಭಯವೆಂತು ಜನನಿ ನಿಮಗೆ ಶ್ರೀಹರಿಯು ಪಾಂಡವರ ನರವಿಗೆ ಬಿಡುತ್ತಿಂತೆ ಜನನಿ ಮನದೆ ಬಿಡುತ್ತಿಂತೆ ಜನನಿ ಮನದೆ ಬಿಡುತ್ತಿಂತೆ ಜನನಿ ಮಾನದೆ. ಹೀಗಿರುವಾಗ ಮಮ ಪ್ರಾಣಾಯ ಪಾಂಡವಾಯ ಎಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ನಿನ್ನ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲುವುದು ಬಿಡು ನಿನ್ನ ಚಿಂತೆಯನ್ನು ಮಾತೆ ಅಮ್ಮ. ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ಹಗೆ ಸಾಧಿಸುತ್ತಿರುವಾಗ ಭಯಪಡದೆ ಹೇಗಿರಲಿ ಕರ್ಣ, ಭಯಪಡದೆ ಹೇಗಿರಲಿ. ಹೋಗಲಿ, ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗ ಪುತ್ರ. ಅಮ್ಮ, ಈ ಕಣ್ಣನ್ನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವನು. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಈನ ಕುಲದವನೆಂದು ದೂಡಿ ಬಿಟ್ಟಿದ್ದಾಗ ನನ್ನನ್ನು ಬಹು ಮನ್ನಣೆಯಿಂದ ಸಾಕಿ ಸಲುಹಿ ತನ್ನ ರಾಜ್ಯಕ್ಕೆ ಹಂಗಾಧಿಪತಿಯನ್ನಾಗಿಸಿ ಈಗ ತನ್ನ ರಾಜ್ಯದ ಆಧಾರ ಸ್ತಂಭವೆಂದು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಖಂಡಿತವಾಗಿಯೂ ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೇನಮ್ಮ. ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪಾಂಡವರು ನಿನ್ನ ಕೈಯಲ್ಲಿ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಕೊಲ್ಲಬೇಡ, ಅವರನ್ನು ಉಳಿಸು. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನಗೆ ರಣರಂಗದಲ್ಲಿ ಅಡ್ಡಲಾದರೆ ಅವರಲ್ಲಿ ನಾನು ಶರಣಾಗತಿ ಬೇಡುವೆನಮ್ಮ. ಇನ್ನು 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದಾದಂಡದಿಂದ ನನ್ನನ್ನು ನುಚ್ಚು ನೂರು ಮಾಡಿದರೂ ಸಹ ಆತನ ಮೇಲೆ ನಾನು ಕೈ ಮಾಡುವುದಿಲ್ಲ ತಾಯಿ. ಇನ್ನು ಆ ಮಾದ್ರಿ ಕುಮಾರರಾದ ನಕುಲ ಸಹದೇವರನ್ನು ಪ್ರೀತಿಯಿಂದ ಆಲಿಂಗಿಸುವನು ಮಾತೆ. ಇನ್ನು ಸುರಲೋಕಕ್ಕೆ ಸೋಪಾನ ಕಟ್ಟಿ ಕಾಮಧೇನು ಕಲ್ಪವೃಕ್ಷಗಳೆಲ್ಲ ದರಗಿಳಿಸಿ ಕಾಂಡವರನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವಿಯನ್ನು ಪಡೆದ ಗಂಡುಗೊಲೆ ಎಂದೆನಿಸಿ ಅಲ್ಲದೆ ಹಾ ದೃಪದನ ಮತ್ಸ್ಯಹಂತರವನ್ನು ಭೇದಿಸಿ ಪಾಂಚಾಲಿಯನ್ನು ಹೊರಿಸಿ ಪರಶುವಿನೊಡನೆ ಸರಿ ಸಮಾನನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದುದಲ್ಲದೆ ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ, ಭೀವತ್ಸು, ವಿಜಯ, ಕೃಷ್ಣ ಎಂದು ದಶನಾಮಗಳನ್ನು ಪೊತ್ತು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಮಾರುತ್ತಿರುವ ಆ ನನ್ನ ಪರಮವೈರಿ ಪಾರ್ಥನನ್ನು ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯಾದ ಕೌರವೇಶ್ವರನ್ನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ,
ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮರಣ ಹೊಂದಿದ ಒಂದು ವೇಳೆ ಆತನಿಂದ ನಾನೇ ಹತ್ಯೆಯಾದ ನಿನಗೆ 5 ಜನ ನಿನ್ನ ಪಾಂಡವರು ಉಳಿಯುವರು. ಬಿಡು ನಿನ್ನ ಚಿಂತೆಯನ್ನು ಮಾತೆ. ಹೋಗಲಿ ಬಿಡು ಪುತ್ರ, ಆಯಸ್ಸಿದ್ದವರು ಎಲ್ಲಿ ಆದರೂ ಬದುಕಿಕೊಳ್ಳಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವಿ ಆ ಮಗನೇ. ಅಮ್ಮ, ಅದೇನೆಂಬುದೆಂದು ಹೇಳುತ್ತಾಯಿ. ಇದರಿಂದಲಾದರೂ ಹೆತ್ತ ತಾಯಿ ಋಣವನ್ನು ತೀರಿಸುವುದಾದರೆ ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಹೇಳುತ್ತಾಯಿ ಜನ. ಸತ್ಯವಾಗಿಯೂ ನಡೆಸಿಕೊಡುವಿ ಆ ಮಗನೇ. ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದಂತ ನೀಚನೆಂದು ತಿಳಿದಿರುವೆಯಾ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಭಾಸ್ಕರನು ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಭಾಸ್ಕರನು ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ತಾಯಿಯೇ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಇಲ್ಲಿ ಪಾದ ಕಮಲದಾಣೆ ಜನನೇ. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ನೀನು ನಾನು ತೊಟ್ಟ ಬಾಣವ ಪುನಃ ತೊಡಬೇಡ ಕರ್ಣ. ಆಗಲಿ ತಾಯಿ, ಆಗಲಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆಯ. ಅಷ್ಟ ದಿಕ್ಪಾಲಕರೇ, ಮಾನಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯಾದ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದ. ಆತನ ದುರಾದೃಷ್ಟಕ್ಕೆ
ಸಮಯಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಹಾಕಿದನು. ಅಲ್ಲದೆ ಸಮಯವರಿತ ಶ್ರೀಕೃಷ್ಣನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದ ನೀನು ಮಗನೇ ತೊಟ್ಟ ಬಾಳವನ್ನು ಪುನಃ ತೊಡಬೇಡ ಒಂದು ವಾಗ್ದಾವನು ಪಡೆವೆಯಾ? ಮಾಡಲು ಪ್ರಪಂಚ, ವಿಧಿ, ದೈವ ಎಲ್ಲವೂ ಸೇರಿ ಸಂಚು ಮಾಡುತ್ತಿರುವುದು. ಮಾಡಲು ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಉಳಿದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಖಂಡಿತವಾಗಿಯೂ ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಕುಮಾರ, ಅಮ್ಮ, ಈ ದಿನ ಮಾತಿನಲ್ಲಿ ಸಂದೇಹವಿಲ್ಲದಾರೆ ಕರ್ಣ. ಅಮ್ಮ, ಈ ನಿನ್ನ ಕರ್ಣನ ಮಾತಿನಲ್ಲಿ ನಿನಗಿನ್ನೂ ಸಂದೇಹ ಹೋಗಿಲ್ಲವೇ ತಾಯಿ? ಹೋಗಿಲ್ಲವೇ? ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡೆನೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾಂ ಕಾಲಿಡೆನೊಲ್ಲೆ, ಇದೋ ಕೊಡುವೆನು ಭಾಷೆಯೇನು ಬಿಡು ಚಿಂತೆಯ, ಜನನೀ ಸಂದೇಹವ ಬಿಡು ಅಮ್ಮ, ಹೇ ಕಣ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ, ಹೇ ಕಣ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಪರಮಾತ್ಮ ಹೌದು, ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲದ ಮತ್ತೊಂದು, ಆ ಮುಗಿಲೆ ಹಿಡಿದು ಬರಲೇ ಅಯ್ಯೋ ಪರಮಾತ್ಮ, ಮುಗಿಲೆ ಹಿಡಿದು ಬರಲೇ ತಾನೆ ಸತ್ಯವಮ್ಮ, ನಿನ್ನಾನೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೇ. ಅಮ್ಮ, ಕುಮಾರ್, ಕೊಟ್ಟ ಮಾತನ್ನು ಎಂದಿಗೂ ಹಿಂತೆಗೊಳ್ಳುವ ಕಡನಲ್ಲ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯ ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ದಯಮಾಡಿ ಸ್ವಲ್ಪ ನಿಲ್ಲು ತಾಯಿ. ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದ ಆಯಿತು. ಬಹುಶಃ ನಿನ್ನನ್ನು ಈ ಜನ್ಮದಲ್ಲಿ ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ. ಕೊನೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡಿಕೊಳ್ಳುವೆನು ತಾಯೇ. ಅದೇನು ಹೇಳು ಪುತ್ರ, ಸತ್ಯವಾಗಿಯೂ ನಡೆಸಿಕೊಡು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವೊಂದು ಯಾರ ಬಳಿಯಲ್ಲಿಯೂ ತಿಳಿಸಬೇಡ ತಾಯಿ. ದೈವವಶಾತ್ ನಾಳಿನ ಧರ್ಮ ಸಂಗ್ರಾಮದಲ್ಲಿ ನಾನೇನಾದರೂ ಮಡಿದರೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮರಾಯನ ಕೈ ಮೇಲೆ ನೆರವೇರಿಸಿಕೊಡಬೇಕೆಂದು ತಮ್ಮ ಹಡಿದಾವರಗಳಲ್ಲಿ ಬಿದ್ದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಇಂತಹ
ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ ದಯಮಾಡಿ ಇತ್ತ ಬಾ ತಾಯಿ. ಕೊನೆಯದಾಗಿ ಈ ಹತಭಾಗ್ಯ ಕಂದನನ್ನು ತಮ್ಮ ಮಡಿಲಲ್ಲಿ ಮಲಗಿ ನಿದ್ರಿಸುವಂತಹ ಜೋಗುಳವನ್ನು ಪಾಡಿ ಹೋಗಬಾರದೆ ತಾಯೇ, ಹೋಗಬಾರದೆ ಅಮ್ಮ. ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಾಗುವುದೇ ಎಂದು ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಾಗುವುದೇ ಎಂದು ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಾಗುವುದೇ ಎಂದು ಬಗೆ ಬಗೆ ಕೊಡು ಬಗೆ ಬಗೆಯೋಳು ಒಂದು ಕಣ್ಣೀರಗರಗೆ ಅಮ್ಮ ಅಮ್ಮ ಹೋಗಿ ಬಾಳುವೆಯ ಅಮ್ಮ ಹೋಗಿ ಬಾಳುವೆಯ ವಿಧಿ, ಈ ಕರ್ಣನ ಲಲಾಟದಲ್ಲಿ ಎಂತಹ ಕಠೋರವಾದ ಕಥೆಯನ್ನು ಬರೆಯುವೆ. ಹೇ ವಿಧಿ, ನಿನ್ನ ಲೀಲೆಯನ್ನು ಈ ದರೆಯೊಳಗೆ ಹರಿತವರು ಹದಾರುತ್ತಾನೆ ಇರುವರು. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ.
ನಗಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ ನೀನಮ್ಮ ನೋಡಿ ನಗಬೇಕು. ಅರಿತವರ ವಿಧಿಯ ತಿಳಿದವರ ದೇವಾ ಅರಿಯಲ ನಾನೀಗಲೇ ರಣರಂಗಕ್ಕೆ ತೆರಳಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮುಡಿಯುವನು. ಉಳಿದಿದ್ದು ದೈವ ಇಚ್ಛೆ. ಹೇ ಕರ್ಣ, ಇನ್ನೂ ಸಹ ಏನನ್ನು ಅನುಭವಿಸಲು ಸಿದ್ಧನಾಗಿರಬೇಕೋ ಸಿದ್ಧನಾಗು. ಅರೆಯವನಳಿಸಿ ಜರೆಯ ಒಡಿಸಿ ಮಾರಣವಾ ಹೊಂದುವ ಅರೆಯವನಳಿಸಿ ಜರೆಯಾವರಿಸಿ ಮರಣವಾ ಹೊಂದುವ ಲೋಕ ಸುಖ ವ್ಯಾಕುಲ ಮಾಯಾ ಜೀವ ಆತ್ಮ ಮಾನವ ಜೀವನದ ಪಾವಣೆಯ ಮೂಲವನರಿತು ಪರಿಹರಿಸೆ. ಮಾನವ ಜೀವನದ ಭಾವನೆಯ ಮೂಲವನರಿತು ಪರಿಹರಿಸೆ. ಜ್ಞಾನ ವಿಧಾನ ಒಂದೇ ಹದರ ಭರಣ ಭವ ಭಯ ಹರಣ. ಜ್ಞಾನ ವಿಧಾನ ಒಂದೇ ಹದರ ಜ್ಞಾನ ಭರಣ ಭವ ಭಯ ಹರಣ. ರೋಗವು ದೇಹದ ಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ